ಏಕನಾಥ್ ಶಿಂದೆ ಯಾರಾದ್ರೂ ಆದ್ರೆ ಅದಕ್ಕೆ ಬೆಂಬಲ ಕೊಡ್ತೀರಂತ ಅಂತ ಹೇಳಿ, ನಾ ಎಲ್ಲ ಕೆಲವರು ತಾವೇ ಅಂತ ಸಮಯದಲ್ಲಿ ಈ ಅಂತ ಪರಿಸ್ಥಿತಿಯನ್ನು ಬಂದ ತಮ್ಮ ನಾಯಕತ್ವದಲ್ಲಿ ಇಷ್ಟು ಮಂದಿ ತಗೊಂಡ್ ಬನ್ನಿ ಕಾಂಗ್ರೆಸ್ ಅಂತಂದ್ರೆ ಆ ನಾಯಕತ್ವ ತಾವು ವಹಿಸ್ತೀರಾ ಅಂತ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ಇರುವಂತವ್ರು ಏನಿಲ್ಲ ಸಿಎಂದಲ್ಲಿ ಕಚ್ಚಾಡ್ತಾ ಇದೆ. ಬಿಜೆಪಿ ಸರ್ಕಾರ ನಿಮ್ ಜೊತೆ ಬಂದ್ಕೊಂಡು ರಮೇಶ್ ಜಾರಕಿಹೊಳಿ ನಿಮ್ ಜೊತೆ ನಾವು ಬರ್ತೀವಿ ಬಿಜೆಪಿ ನಾ ಡಿ ಕೆ ಶಿವಕುಮಾರ್ ನಾವು ಒಪ್ಪೋದಿಲ್ಲ. ಡಿ ಕೆ ಒಪ್ಪೋ ಪ್ರಶ್ನೆ ಇಲ್ಲ ಜೀವನದಾಗ. ಅದು ದೇವ್ರು ಏನು ಬುದ್ಧಿ ಕೊಟ್ಟು ನೋಡ್ತಾನೆ ನಾವು ಅವಾಗ ದೇವ್ರು ಕೊಟ್ಟು ಬುದ್ಧಿ ಕೊಟ್ಟು ವಿಚಾರ ಮಾಡಿ ನಾ ಅವ ಉಳಿಬೇಕನ್ನೋಣ. ಇನ್ನೂ 2 ಸರ್ಕಾರ ಮಾಡಬೇಕು. ಜನ ಆದೇಶ ಇದೆ. ಪದೇ ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ. ಅವ್ರು ಇನ್ನೂ ಒಳ್ಳೆ ಸರ್ಕಾರ ಕೊಟ್ಟು ಇನ್ನು ಬಡವರು ಸೇವೆ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊತೇನೆ ಸಿದ್ದರಾಮಯ್ಯ. ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೂ ಹೈಕಮಾಂಡ್ ಭಾಳಷ್ಟು ಹತ್ತಿರದ ನೋಡಿಲ್ಲ. ಇನ್ನೂ ಅಂಥ ಸೃಷ್ಟಿ ಇಲ್ಲ. ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು. ಅಲ್ಲಿ ದೇವರ ಬುದ್ಧಿ ಅವಾಗ ಏನು ಕೊಟ್ಟು ನಾವು ನೋಡ್ತಾನೆ. ಈ ಸಂದರ್ಭ ಹೇಳಕ್ಕಿಲ್ಲ. ಆ ಟೈಮ್ದಾಗ ದೇವರ ಬುದ್ಧಿ ಕೂಡ ಆ ನಿರ್ಣಯ ತಗೋತಾನೆ. ಅವ್ನು ಒಪ್ಪೋ ಪ್ರಶ್ನೆ ಬರೋದಿಲ್ಲ ಜೀವನದಾಗ. ಡಿ ಕೆ ಶಿವಕುಮಾರ್ ಒಪ್ಪೋ ಪ್ರಶ್ನೆ ಬರೋದಿಲ್ಲ. ಯತ್ನಾಳವ್ರನ್ನ ಮಾತು ಹೇಳಿದ್ರು ಸರ್. ಯತ್ನಾಳವ್ರನ್ನ ಮಾತು ಹೇಳಿದ್ರು ಸಿದ್ದರಾಮಯ್ಯ ಅವರು ಚೇಂಜ್ ಮಾಡಿದ್ರೆ ಸರ್ಕಾರ ಥಪ್ ಅಂತ ಬೀಳ್ತೈತೆ ಅಂತ ಸದನದಾಗ ಹೇಳಿದ್ರು. ಹಂಗೇನ್ರಿ ಆಗೋ ಚಾನ್ಸಸ್ ಇಲ್ಲ. ನನಗೆ ಗೊತ್ತಿಲ್ಲ. ನಾವು ದೇವರ ಪ್ರತಿಮೆ ಇವರು ಸರ್ಕಾರ ನಡೆಸಿ ಜನರು ತೂತು ಅಣಿಸ್ಕೋಬೇಕು. ಅವರು ಇನ್ನೂ 2 ದಿನ ನಡಿಬೇಕು ಅವ್ರ ಸರ್ಕಾರ. ಹಾಂ ಇಲ್ಲಿ ಆಗೋ ಪ್ರಶ್ನೆ ನೋಡ್ರಿ. ನಂಬರ್ ಗೇಮ್ದಲ್ಲಿ ಬಹಳಷ್ಟು ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನಂಬರ್ ಭಾಳ ಕಡಿಮೆ ಅದಾವೆ. ಸುಮಾರು ಟಿ ವಿಯಲ್ಲಿ 51 ವರ್ಷ ಇವತ್ತೇ ಚೀಫ್ ಮಿನಿಸ್ಟರ್ ನಾವು 51 ತೋರಿಸಿಲ್ಲ. ನಾವು ಸಾಧ್ಯ ಇಲ್ಲ 51. ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂತ ನೋಡಿ. ನೀವು ಚರ್ಚೆ ಮಾಡಿ ಕಾಶಿಯಾಗಿ ಫ್ರೆಂಡ್ಸ್ ಚರ್ಚೆ ಮಾಡ್ತಾರೆ. ನಮ್ಮ ಡ್ಯೂಟಿ ಅಲ್ಲ ಅದು. ನಮ್ಮ ಭಾರತೀಯ ಜನತಾ ಪಕ್ಷ ರಚನಾದ ಬಗ್ಗೆ ವಿರೋಧ ಪಕ್ಷಕ್ಕೆ ಕೆಲಸ ಮಾಡ್ಕೋತ ನಾನು ಮನವಿ ಮಾಡ್ಕೋತೇನೆ. ಅದು ಮುಂದೆ ಸರ್ಕಾರ ಮಾಡ್ಕೊಳ್ಳಿ. 50 ಇದ್ರೆ ಮಾಡ್ಕೊಳ್ಳಿ. ಮತ್ತು ಇವಾಗ ನೀನೊಂದು ಯಾವುದೋ ಸೋಷಿಯಲ್ ಮೀಡಿಯಾ ಕೊಟ್ಟರೆ 55 ಡಿ ಕೆ ಶಿವಕುಮಾರ್, 60 BJP, 19 JDS ಮುಂದಿನ ಮುಖ್ಯಮಂತ್ರಿ ತೋಷ ಹಂಗಿದ್ರೆ ಮಾಡ್ಕೊಳ್ಳಿ. ನಾವು ಟೆಕ್ನಿಕಲ್ ಆಗಿದ್ದು ಮತ್ತೇನು ಕೇಳೋದಿಲ್ಲ. ನಾವು ದಯವಿಟ್ಟು ನಮ್ಮದು ಸೀರಿಯಸ್ ಮೆಟ್ರದ್ದು ಎಷ್ಟು ಸಮಾಜ ಇರೋದ್ರಿಂದ ನಾವು ತಾವೆಲ್ಲ ಮಣ್ಣು ಮಾಡ್ಕೋತೀವಿ. ಸ್ವಲ್ಪ ಚೆನ್ನಾಗಿ ಪ್ರಸ್ತಾವ ಮಾಡೋದು ಮಣ್ಣು ಮಾಡ್ಕೋತೀವಿ. BJP ಆಗೋದಿಲ್ಲ. ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ನಾವು ಬದ್ದು. ನಾವು ಕ್ವಶನ್ ಇಲ್ಲ. ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ದು. ನಮ್ಮ ಅನಿಸಿಕೆ ಹೇಳೋದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ. ಅವ್ರು ಏನು ಇರೋದು ನಾವು ಭಾರತೀಯ ಜನತಾ ಬಗ್ಗೆ ಹೈಕಮಾಂಡ್ ಏನು ಇರೋದು ನಾವು ಬದ್ದೆ.